ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಅನ್ಯಾಯ ಮಾಡುತ್ತಿದೆ. ಎಸಿಪಿ ಟಿಎಸ್ಪಿ ದುಡ್ಡನ್ನು ಸರ್ಕಾರ ದುರುಪಯೋಗ ಪಡಿಸಿಕೊಳ್ಳುವ ಮುಖಾಂತರ ದಲಿತರ ಸಮುದಾಯದವರನ್ನು ಅನ್ಯಾಯ ಮಾಡ್ತಾ ಇದೆ ಎಂದು ಸಂಸದ ಉಮೇಶ್ ಜಾಧವ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಅನ್ಯಾಯ ಮಾಡುತ್ತಿದೆ. ರಾಜ್ಯದಲ್ಲಿರುವ ನಡೆಯುತ್ತಿರುವ ಅನ್ಯಾಯವನ್ನು ತಡೆ ಹಿಡಿಯುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಕಿಡಿಕಾರಿದರು. ಇನ್ನು ಕಾಂಗ್ರೆಸ್ನವರು ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆಯಾಗಬೇಕು ಎಂದು ವಾಗ್ದಾಳಿ ನಡೆಸಿದರು. ವಿಷಯಗಳಿವೆ, ಅವು ಹಂತವಾಗಿ ನಾವು ಸಮಸ್ಯೆ ಬಂದಾಗ ಕೂಡ ರೈತರು ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಟೈಮಿಗೆ. ನಾನು ಇವಾಗ ಟೈಟಲ್ ಬರುವಾಗ ಒಬ್ಬರು ಹೇಳಿದ್ರು ಫರ್ಟಿಲೈಸರ್ ಕಂಪ್ನಿಯವರು, ಸರ್ ಪರಿಸ್ಥಿತಿ ಭಾಳ ಗಂಭೀರ ಇದೆ, ರೈತರಿಗೆ ಭಾಳ ತೊಂದರೆ ಆಗುತ್ತಾ ಇದೆ, ಇನ್ನೂ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ, ಸರ್ಕಾರ ಎಲ್ಲ ಕ್ರಮ ತಗೊಳ್ಬೇಕಂತಿದ್ದಾರೆ. ಇದು ಕೂಡ ನಾವು ಸರ್ಕಾರಕ್ಕೆ ನಾವು ಆಪರೇಷನ್ ಮಾಡಿ ಇವತ್ತು 45 ದಿವಸ, ಇವತ್ತು 22ನೇ ತಾರೀಕು ಮಾರ್ಚ್, ಪೂರ್ತಿ ಎಲೆಕ್ಷನ್ ಆಗೋರಿಗೆ 5ನೇ ಮೇವರೆಗೆ ನಾವು ಜೊತೆಗೆ ಕೆಲಸ ಮಾಡೋದಿದೆ. ಇವತ್ತು ಕಾಂಗ್ರೆಸ್ ಆಡಳಿತ ಭಾಳ ಕಡೆ ವೈಫಲ್ಯ ಆಗಿದೆ, ಅಭಿವೃದ್ಧಿ ಶೂನ್ಯ ಇದೆ. ಇದರ ಬಗ್ಗೆ ನಾವು ಇವು ಗ್ಯಾರಂಟಿ ಸ್ಕೀಮ್ಗಳು ಇರಲಿ, ನಾವು ಅದನ್ನು ಇದು ಮಾಡಲ್ಲ. ಗ್ಯಾರಂಟಿ ಸ್ಕೀಮ್ಗಳು ಇದ್ರೂ ಕೂಡ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು.